ಪ್ರಸನ್ನ. ನಾನು ಬಾಲ್ಕೋಟ್ ಡಿಸ್ಟಿಕ್ಕಿಂದ ಬಂದಿರೋದು. ಎಕ್ಸಾಮ್ ಒಂದು ಲೆಕ್ಕಕ್ಕೆ ಯಾವ ಥರ ಇತ್ತು ಪೇಪರ್? ನಾನು ಬರ್ದಿದ್ದೀನಿ, ಮೀಡಿಯಮ್ ಒಳಗಿತ್ತು. ಫಸ್ಟ್ ಟೈಮ್ ಸೆಕೆಂಡ್ PU ಮುಗಿಸ್ಕೊಂಡು ಕೋಚಿಂಗ್ ಹೋಗಿದ್ದೆ. ಹೌದಾ, ಎಲ್ಲಿ ಕೋಚಿಂಗ್ ಹೋಗಿದ್ದು? ಧಾರವಾಡ ಗುರುದೇವ ಕೋಚಿಂಗ್. ಕೋಚಿಂಗಲ್ಲಿ ಹೋಗಿದ್ದು ಹೆಲ್ಪ್ ಆಯ್ತಾ ಇದೆಲ್ಲ? ಹೆಲ್ಪ್ ಆಯ್ತು. ಯಾವ್ದ್ರಲ್ಲಿ ಈಸಿ ಇತ್ತು ಅಂದ್ರೆ ಯಾವ ಟಾಪಿಕ್ ಮೇಲೆ? ಜಿಯೋಗ್ರಫಿ, ಪೊಲಿಟಿಕಲ್, GK ಸ್ವಲ್ಪ ಈಸಿ ಇತ್ತು. ಹೌದಾ? ಮೆಂಟಲ್ ಅಬಿಲಿಟಿ ಆಲ್ಮೋಸ್ಟ್ ಬಂದಿದೆ ಸರ್. ಹೌದಾ, ಕೋಚಿಂಗ್ ಹೋಗಿ ತುಂಬಾ ಹೆಲ್ಪ್ ಆಯ್ತಲ್ವಾ? ಕೋಚಿಂಗ್ ಹೋಗಿ ತುಂಬಾ ಎಕ್ಸಾಮ್ ಅಂದ್ರೆ ಸ್ವಲ್ಪ ಗೊಂದಲ ಕೂಡ ಇತ್ತು ಅದ್ರಲ್ಲಿ. ಸ್ವಲ್ಪ ಕ್ಲಿಯರೇಷನ್ ಕೂಡ ಬರಬೇಕು. ಅಂದ್ರೆ ಆಪ್ಷನ್ಸ್ ಅಲ್ಲಿ ಜಾಸ್ತಿ ಅಂದ್ರೆ ಒಂದ್ ಸ್ವಲ್ಪ ಕನ್ಫ್ಯೂಷನ್ ಜಾಸ್ತಿ ಎಕ್ಸಾಮ್ ಅಂದ್ರೆ ಈಗ ಸ್ವಲ್ಪ ಇನ್ನೊಂದ್ ಸ್ವಲ್ಪ ಓದಿದಂತ ಇದು ಬರುತ್ತೆ. ಅಂದ್ರೆ ಮತ್ತೆ ಇನ್ನೊಂದೇನಂದ್ರೆ ನಮ್ಮ ಉತ್ತರ ಕರ್ನಾಟಕದಲ್ಲೆಲ್ಲ ಶಿಕ್ಷಣ ಸಂಬಂಧ ಈಗ ಇಷ್ಟು 4 ವರ್ಷ 5 ವರ್ಷ ಆಯ್ತು, ಯಾವ್ದು ಕೂಡ ಕಾಲ್ಫಾರ್ಮೇಶನ್ ಆಗ್ಲಿಲ್ಲ. ಈ ವರ್ಷ ಒಂದ್ ಸ್ವಲ್ಪ ಅವಕಾಶ ಬಂದಿದೆ ಯಾರು ಕೂಡ. ಮತ್ತೆ 30 ಈಗ ಸಡ್ಲಿಕ್ಕೆ ಅಂತ ಕೊಟ್ರಲ್ಲ, ಒಂದು 33 ವಯಸ್ಸು ಜನರಲ್ ಬಂತು. SC/ST ಕಾಸ್ಟ್ 35 ಬಂತಲ್ಲ, ಅದಕ್ಕೋಸ್ಕರ ಅವಕಾಶ ಬಂತು ನಮ್ಗೆಲ್ಲ. ಮತ್ತೆ ಇನ್ನೊಂದೇನಂದ್ರೆ ಎಕ್ಸಾಮ್ ಅಲ್ಲಿ ಇನ್ನೊಂದು ಟೈಮ್ ಬೇಕಿತ್ತು, ಯಾಕಂದ್ರೆ ಜಾಸ್ತಿ ಗೊಂದಲ ಐತಲ್ಲ, ಅದ್ರಲ್ಲಿ ಸ್ವಲ್ಪ ಟೈಮ್ ಬೇಕಾಯ್ತು ಅಂತ. ಹೆಸರು ಏನ್ ಬ್ರೋ? ಯುವರಾಜ್ ಬಿದಳ ಅಂತನ. ಎಲ್ಲಿಂದ ಬಂದಿದ್ದೀರಾ? ಬಾಲ್ಕೋಟ್ ಡಿಸ್ಟ್ರಿಕ್ಟ್. ಹೌದಾ, ಯಾವ ತರ ಇತ್ತು ಎಕ್ಸಾಮ್ಸ್ ಎಲ್ಲ? ಎಕ್ಸಾಮ್ ಚೆನ್ನಾಗಿತ್ತು. ನಿಮ್ ಎಷ್ಟು ವರ್ಷದಿಂದ ಪ್ರಿಪರೇಷನ್ ಆಗ್ತೀವಿ? 1 year ಅಣ್ಣ. 1 year ಇಂದನಾ? ಕೋಚಿಂಗ್ ಏನಾದ್ರು ಹೋಗಿದ್ರಾ? ಕೋಚಿಂಗ್ ಎಲ್ಲ ಹೋಗಿಲ್ಲ ಅಣ್ಣ. ಸೆಲ್ಫ್ ಸ್ಟಡಿ? ಸೈನ್ಸ್ ಜಾಸ್ತಿ ತೆಗ್ದಿದ್ದಾರೆ. ಮೆಂಟಲ್ ಅಬಿಲಿಟಿ ಸ್ವಲ್ಪ ನೋಡ್ಕೋಬೇಕು. ಕರೆಂಟ್ ಅಫೇರ್ಸ್, ಹಿಸ್ಟ್ರಿ ಭಾಳ ಇಲ್ಲ, ಸ್ವಲ್ಪ ನೋಡಿ. ಎಲ್ಲ ಚೆನ್ನಾಗಾಯ್ತಾ ನಿಮ್ದು? ಓಕೆ. ನೀವೇನು ಓದಿರೋದು? ಡಿಗ್ರಿ ಕಂಪ್ಲೀಟ್ ಆಗಿದೆ. ಅಲ್ಲ. ಫಸ್ಟ್ ಅಟೆಂಪ್ಟ್. ಓಕೆ, ಥ್ಯಾಂಕ್ ಯು.